ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಇದೊಂದು ರೀತಿ ರಕ್ತ ಚರಿತ್ರೆಯ ರೀತಿ ಆಗಿದೆ ಅಂತ ಹೇಳಿ ಪ್ರತಿವಾದದ ವೇಳೆ ಉಲ್ಲೇಖ ಮಾಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಅಂದ್ರೆ ಹಲ್ಲೆಯ ಭೀಕರತೆಯನ್ನ ವಿವರಿಸಿದ್ದಾರೆ. ಮರ್ಮಾಂಗಕ್ಕೆ ದರ್ಶನ್ ಹಲ್ಲೆ ಮಾಡಿದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಮರ್ಮಾಂಗಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗುತ್ತೆ ರೇಣುಕಾಸ್ವಾಮಿಗೆ ಅಂತಂದ್ರೆ ಆತನ ಮರ್ಮಾಂಗದ ಟೆಸ್ಟಿಕಲ್, ಬಲಭಾಗದ ಟೆಸ್ಟಿಕಲ್ ಅದು ಹೊರಗಡೆ ಬಂದಿದೆ. ಅಷ್ಟು ಭೀಕರವಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಇದೊಂದು ರೀತಿ ರಕ್ತ ಚರಿತೆಯ ರೀತಿ ಇಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ, ಈ ಕೃತ್ಯ ಆಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದು ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ. ಜೊತೆಗೆ ಮತ್ತೂ ಒಂದು ಪಾಯಿಂಟ್ ಅನ್ನ ಅವ್ರು ರೈಸ್ ಮಾಡಿದ್ರು. ಇವರು ಜೂನ್ ತನಕ ರೇಣುಕಾಸ್ವಾಮಿ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಮೆಸೇಜ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ. ಬಟ್ ಅದ್ ನಿಜ ಅಲ್ಲ. ಫೆಬ್ರವರಿನಲ್ಲೇ ಮೆಸೇಜ್ ಮಾಡೋಕ್ ಶುರು ಮಾಡಿದ್ದ ಆ ವ್ಯಕ್ತಿ. ಹಾಗಾಗಿ ಫೆಬ್ರವರಿನಲ್ಲೇ ಗೊತ್ತಿತ್ತು ಅವರಿಗೆ ಇಂಥದ್ದೊಬ್ಬ ವ್ಯಕ್ತಿ ಇದ್ದಾನೆ, ಈ ರೀತಿಯಾಗಿ ಹಿಂಸೆ ಮಾಡ್ತಿದ್ದಾನೆ, ಈ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರ ಈ ವರ್ಷದ ಫೆಬ್ರವರಿ ಅಂದ್ರೆ ಆ ಆರಂಭದಲ್ಲೇ ಅವರಿಗೆ ಮಾಹಿತಿ ಇತ್ತು ಅನ್ನುವುದನ್ನು ಕೂಡ ಪ್ರಸನ್ನ ಕುಮಾರ್ ಅವರು ಉಲ್ಲೇಖವನ್ನ ಮಾಡಿದ್ರು. ಸದ್ಯ ನಾಳೆಗೆ ವಿಚಾರಣೆ ಮುಂದೂಡಿಕೆಯಾಗಿದೆ. ನಾಳೆ ಟೆಕ್ನಿಕಲ್ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಪ್ರತಿವಾದವನ್ನ ಮುಂದುವರಿಸುವುದಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ.